ನಮ್ಮ ಕರ್ನಾಟಕದ ಎವರ್ ಗ್ರೀನ್ ನಮ್ಮೆಲ್ಲರ ಕನ್ನಡಿಗರ ಡಾರ್ಲಿಂಗ್ ಅವರು ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಇಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಜ್ ಕಪ್ ಸೀಸನ್ 7 ಅಲ್ಲಿ. ಸೊ ಎಸ್, ಈಗ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಅವರು ಲಾಸ್ಟ್ ಟೈಮ್ ಅಂತೂ ಸಖತ್ತಾಗಿ, ನೀವು ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮ ತಂಡದಲ್ಲಿ ರುಚಿರ ರೇಂಜಸ್ ಸಾರಿ, ಸೊ ಆಗ ಸಖತ್ತಾಗಿ ಆಟ ಆಡಿದ್ರಿ ನೀವು. ಆಕ್ಚುಲಿ ನೀವು ದ ಮೇನ್, ನಿಮ್ಮ ಚಿತ್ರಗಳಾಗಿರ್ಬೋದು ಮತ್ತು ನಿಮ್ಮ ಆಕ್ಟಿಂಗ್ ಆಗಿರ್ಬೋದು. ರೀಸೆಂಟ್ ಆಗಿ ನೀವು ಮತ್ತೆ ನಿಮ್ಮ ವೈಫ್ ಇಬ್ರು ಸೇರಿ ಒಂದು ಅದ್ಭುತವಾದಂಥ ಚಿತ್ರ ಬಂತು. ಲೈಕ್ ಅದೆಲ್ಲ ವಂಡರ್ಫುಲ್ಲು, ನಮ್ಮ ಕನ್ನಡಕ್ಕೆ ಒಂದು ಕೊಡುಗೆ ನೀವು ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಸೊ ಹೇಗಿದೆ ಪಾಪು? ಪಾಪು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಅಷ್ಟೆಲ್ಲ ಹೇಳಿದ್ದಕ್ಕೆ. ಪಾಪು ಚೆನ್ನಾಗಿದೆ. ಸೊ ಇಟ್ಸ್ ಗರ್ಲ್ ಬೇಬಿ ಅಲ್ವಾ? ಸೊ ಗರ್ಲ್ಸ್ ಆರ್ ಆಲ್ವೇಸ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾರೆ. ಮೊದಲನೇ ಮಗು ಹೆಣ್ಣು ಮಗು ಆಗಿದೆ. ಸೊ ಮಹಾಲಕ್ಷ್ಮಿ ಮನೆಗೆ ಬಂದಿದ್ದಾರೆ. ಸೊ ಏನೆಲ್ಲ ಚೇಂಜಸ್ ಆಗಿದೆ ಮನೆಯಲ್ಲಿ? ಈಗ ನಿದ್ದೆ ಕಮ್ಮಿ ಆಗ್ತದೆ, ಸೊ ಅದು ಫಸ್ಟ್ ಚೇಂಜಸ್ ಎಲ್ಲರಿಗೂ. ಆ್ಯಂಡ್ ಅದಕ್ಕೆ ಅಡಾಪ್ಟ್ ಆಗ್ತಾ ಇದ್ದೀವಿ ನಿಧಾನಕ್ಕೆ. ವಂಡರ್ಫುಲ್. ಸೊ ಸರ್, ಈಗ ನಮ್ಮ ಸೀಸನ್ 7 ಅಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ಬೋದು ಅಂದ್ಕೊಂಡಿದ್ದೀರಾ ನಿಮ್ಮ ತಂಡ? ಸೊ 10 ಓವರ್ಸ್ಗೆ ಹೈಯೆಸ್ಟ್ ಸ್ಕೋರ್ ನಾವು ಇಷ್ಟು ಮಾಡ್ತೀವಿ ಅಂತ ಹೇಳೋಂಗಾದ್ರೆ? ಶಾರ್ಜಾದಲ್ಲಿ ಐ ಥಿಂಕ್ 100 ಇಸ್ ಅ ಗುಡ್ ಸ್ಕೋರ್. ಸೊ ನೋಡೋಣ, 100 ಮೇಲೆ ಹೊಡಿಯೋಕ್ಕೆ ಟ್ರೈ ಮಾಡ್ತೀವಿ ಅವರಿಗೆ ನಾವು. ನಿಮ್ಮ ತಂಡ, ನಿಮ್ಮ ಒಂದು ಟೀಮಲ್ಲಿ ನೀವು ಒಳ್ಳೆ ಬ್ಯಾಟ್ಸ್ಮ್ಯಾನಾ ಅಥವಾ ಒಳ್ಳೆ ಬ್ಯಾಟ್ಸ್ಮ್ಯಾನ್ಗಳಿದಾರಾ ಅಥವಾ ತುಂಬ ಚೆನ್ನಾಗಿ ಫೀಲ್ಡ್ ಮಾಡೋರಿದ್ದಾರಾ? ಎಲ್ಲ ಇದ್ದಾರೆ. ಐ ಥಿಂಕ್ ಬ್ಯಾಟ್ಸ್ಮನ್ಸ್ಗಳಿದ್ದಾರೆ, ಬೌಲರ್ಗಳಿದ್ದಾರೆ. ಫೀಲ್ಡಿಂಗ್ ನೋಡಬೇಕೀಗ. ನಾನು ಇವತ್ತು ಫಸ್ಟ್ ಬಂದಿರೋದು. ನಾನು ಯಾಕಂದರೆ ಪ್ರಾಕ್ಟೀಸ್ ಮ್ಯಾಚಸ್ ಯಾವುದಕ್ಕೂ ನಾನು ಹೋಗಿರಲಿಲ್ಲ, ಸೊ ಡೈರೆಕ್ಟಾಗಿ ಬಂದಿರೋದು. ಸೊ ನೋಡಬೇಕು ಎಲ್ಲ ಹೇಗೆ ಮಾಡ್ತಾರೆ. ಎನಿವೇಸ್, ದಟ್ಸ್ ವಂಡರ್ಫುಲ್. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಸಿ ಯು ಆನ್ ದ ಗ್ರೌಂಡ್. ನಿಮ್ಮನ್ನ ಅಲ್ಲಿ ನೋಡೋಕ್ಕೆ ಕಾಯ್ತಾ ಇದ್ದೀವಿ ನಾವೆಲ್ಲರೂ ಕನ್ನಡದ ಜನತೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.